ಇನ್ನು ಲೈಸೆನ್ಸ್ ಕ್ಲಿಯರ್ ಮಾಡೋದಕ್ಕೆ ಹಾಗಾದ್ರೆ ಮಾಮೂಲಿ ಫಿಕ್ಸಾ? ಈ ಸಂಭಾಷಣೆಯಲ್ಲಿ ಇದಂತೂ ಸ್ಪಷ್ಟ ಆಗ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಮಿನಿಸ್ಟರ್ ಮಗನ ಮಾತೆ ಅಂತಿಮನ ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಮತ್ತೊಂದು ಸ್ಫೋಟಕ ಆಡಿಯೋ. ಅಬಕಾರಿ ಇಲಾಖೆ ಸಚಿವರ ಮಗನ ದರ್ಬಾರ್ ನಡೀತಾ ಇದೆಯಾ? ಈ ಇಲಾಖೆಯಲ್ಲಿ ಸಚಿವರ ಮಗನದ್ದೇ ದರ್ಬಾರ್ ನಡೀತಾ ಇರೋದ ಹಾಗಾದ್ರೆ? ಅಬಕಾರಿ ಸಚಿವರೇ ದಯವಿಟ್ಟು ಈ ಆಡಿಯೋವನ್ನು ಕೇಳಿಸಿಕೊಳ್ಳಿ. ಅಬಕಾರಿ ಜಂಟಿ ಆಯುಕ್ತ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿದೆ. ಏನೆಲ್ಲ ವಿಚಾರಗಳಿದೆ, ಮಗನ ದರ್ಬಾರ್ ಯಾವ ರೀತಿಯಾಗಿ ನಡೀತಾ ಇದೆ, ಸಚಿವರ ಮಗನ ದರ್ಬಾರ್, ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸಚಿವರು ಇಲ್ಲದೆ ಇದ್ರು ಕೂಡ ಮಗನಿಗೆ ಹೇಳಿದ್ರೆ ಕೆಲಸ ಆಗತ್ತಂತೆ. ರಮೇಶ್ ಗುರುಗಳೇ, ಹಾ, ಈಗ ನಾ ಯಾರನ್ನ ಮೀಟ್ ಮಾಡ್ಬೇಕು? ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ. ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಹಾ, ಹೋಗಿ ಸರ್ ಪ್ಲೀಸ್. ಯಾರು ಮಿನಿಸ್ಟ್ರು? ಇಲ್ಲ ಅಂದ್ರೆ ಅವ್ರ ಮಗ, ಅವ್ರ ಹೆಸರು ಆಯ್ತು, ಮಿನಿಸ್ಟರ್ ಮಗ ಇಬ್ರು ಪೈಕಿ ಒಬ್ರು ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ. ವಿನಯ್ ಅಂತ. ಓಕೆ, ಅವ್ರೇನ ಹ್ಯಾಂಡಲ್ ಮಾಡ್ತಾರದೆಲ್ಲ? ನನಗ್ ಗೊತ್ತಿಲ್ಲಪ್ಪ. ಅವ್ರ ಮಗನು ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ. ಆ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ, ನೋಡಪ್ಪ ಕ್ಲಿಯರ್ ಮಾಡ್ಕೊಡು, ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ. ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತಾರೆ. ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್, ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ. ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ, ನಮಗೆ ತುಂಬಾ ಬೇಕಾದವರು, ಒಂದು ಹೆಲ್ಪ್ ಮಾಡಿ ಸರ್ ಅಂತ. ನಿಮ್ ಕೆಲಸ ಸಕ್ಸಸ್ ಆಗ್ತದೆ, ಈಸಿ ಆಗ್ತದೆ. ಯಾವ್ದು ಎಲ್ಲಿ ಹಿಡಿಯೋದು ಗುರುಗಳ? ಏನ್ರಿ ನೀವು ಶೇಖರ್, ನೀವು 5 ನಿಮಿಷಕ್ಕೂ ಒಂದೊಂದ್ಸರಿ ಫೋನ್ ಮಾಡ್ತಾರ ಅವ್ರು ಹಿಡಿಯೋದು ಅಂತಂದ್ರೆ? ನನಗ್ ಫೋನ್ ಮಾಡ್ತಾರ ಪಾಪ, ಇವ್ರನ್ನ ಎಲ್ಲಿ ಹಿಡಿಯೋದು? ಅವರಿಗೆ ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೊಂದ್ ಮಾತು ಹೇಳ್ಸಿ. ಆಗುತ್ತೆ, ಅನುಕೂಲ ಆಗುತ್ತೆ. ಏನ್ ನಮ್ದು ಸ್ವಂತ ಹಂಗ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲಸ ಮಾಡ್ಬೇಕು, ಕೇಸ್ ಅದೆಲ್ಲ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡು ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು. ಯಾವ ಕೇಸ? ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು, ಅವಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡು ತಗೊಂಡೋಗಿ. ಯಾರು ಕೊಡ್ತಾರೆ? ನಾವೇ ತಗೋ ಕೊಟ್ಬಿಡ್ತೀವಿ. ಅದು ನಿಮಗೆ ಇವ್ರು ಕೊಡ್ತಾರಲ್ಲ ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.